ಸ್ನೇಹಿತರೆ ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ. ಅವ್ರು ಏನಾದ್ರು ಕಂಪ್ಲೇಂಟ್ ಕೊಟ್ರು ಅಂತಂದ್ರೆ ಯಾರು ತಡೆದಿರ್ತಾರೆ ಅವ್ರ ಮೇಲೆ ಡೆಫಿನೆಟ್ಲಿ ವಿಲ್ ಟೇಕ್ ದ ಆಕ್ಷನ್. ಆ ರೀತಿ ನೈತಿಕ ಮಾಡೋದಕ್ಕೆ ಯಾರಿಗೂ ಅವಕಾಶ ಇಲ್ಲ, ಅಧಿಕಾರನೂ ಇರಲ್ಲ. ಮಾಡದಂಥದ್ದು ಏನಾದ್ರು ಅವ್ರು ಬಂದು ಕಂಪ್ಲೇಂಟ್ ಕೊಟ್ರೆ 100% ಕ್ರಮ ತಗೊಳ್ಳೋದು. ಅದು ಪೊಲೀಸರಿಗೆ ತಂದು ಮಾಹಿತಿ ಕೊಟ್ಟಿದ್ದಾರೆ, ದೆನ್ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಸೊ ಯಾರಿಗೆ ಸಾರ್ವಜನಿಕರಿಗೆ ಅದ್ರ ಬಗ್ಗೆ ಮಾಹಿತಿ ಇತ್ತಂದ್ರೆ ಪೊಲೀಸರಿಗೆ ಇಂಟಿಮೇಟ್ ಮಾಡಲಿ. ಸೊ ಅವರಾಗೆ ಕೂಡ ಯಾರು ಏನು ಮಾಡೋದು ಬೇಡ. ಆರೆಂಜ್ ರೋಡಿಗೆ ಎನ್ ಬಿ ಮಾಡಿ ಬಂದಿದ್ದಾರೆ. MN ಹೊಂಕಟ್ಟಿ, MA ಹಳ್ಳಿ, MA ಹಳ್ಳಿ, AJ ದೊಡ್ಡಮಣಿ, SM ಬಿರಾದರ್, PC ಪರ್ಮಿಟ್ ಇದ್ದದ್ದು ಇದು ಬಾಗಲಕೋಟು ಏನು ಗುಜರಾತಿಗೆ ಹೋಗೋದು. ಸೊ ದಾರಿ ಮಧ್ಯದಲ್ಲಿ ಫರ್ತಿ ಹತ್ರ ಇದು ಪೊಲೀಸರು ಅಂತೇಳಿ ಒಂದು ಪ್ರೈವೇಟ್ ಕಾರಲ್ಲಿ ಅಡ್ಡ ಹಾಕ್ತಾರೆ. ಅಡ್ಡ ಹಾಕ್ಬಿಟ್ಟು ಗಾಡಿಯಲ್ಲಿದ್ದಂಥ ಡ್ರೈವರು ಕ್ಲಿಯರನ್ನ ಆ ಕಾರಲ್ಲೇನೆ ಕೂಡಿಸ್ಕೊಂಡು ಆ ಟ್ರಕ್ ಅನ್ನ ತಗೊಂಡು ಸೊಲ್ಲಾಪುರಿಗೆ ಹೋಗ್ತಾರೆ. ಸೊ ಸೊಲ್ಲಾಪುರಿಗೆ ಹೋಗ್ಬಿಟ್ಟು ಅದನ್ನ ಇವ್ರಿಗೆ ಗೋಡಾವನ್ಸ್ಗಳು ಗೊತ್ತಿದೆ ಎಲ್ಲೆಲ್ಲಿವೆ ಅಂತಂತೇಳಿ ಅಲ್ಲಿ ಮಾರಿದ್ದಾರೆ ಅದನ್ನ, ಅಕ್ಕಿಯನ್ನ. ಅದು ಕೂಡ ಇದೆ. ಮಾರಿಬಿಟ್ಟು ಅಲ್ಲಿ ದುಡ್ಡು ತೊಗೊಂಡಿದ್ದಾರೆ. ದುಡ್ಡು ತಗೊಂಡು ಅದನ್ನ ಟ್ರಕ್ ಅನ್ನ ಅಲ್ಲೇ ಹೈವೇ ಮೇಲೆ ಬಿಟ್ಟು ಹೋಗಿದ್ದಾರೆ. ಇದೇ ಸೇಮ್ ಟೀಮು ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿ ಇದೇ ರೀತಿಯಾದಂಥ ಒಂದು ಮಾಡಸ್ ಆಫ್ರೆಂಡಿ ಮಾಡಿ ಸಿಕ್ಕಾಕೊಂಡು ಬಿದ್ದಿದ್ದಾರೆ. ಸೊ ದ ಸೇಮ್ ಟೀಮ್ ಸ್ವಲ್ಪ ಜನ ಇಲ್ಲಿ ಲೋಕಲ್ ಬಿಜಾಪುರದವರು ಇದ್ದಾರೆ, ಅದರಲ್ಲಿ ಬಾಗಲಕೋಟೆ ಜಿಲ್ಲೆಯವರು ಇದ್ದಾರೆ. ಸೊ ಅಲ್ಲಿ ಬಾಗಲಕೋಟೆ ಜಿಲ್ಲೆ ಅಂತ ಮೂವ್ಮೆಂಟ್ ಆಗಿದ್ದ ನನಗೆ ಗೊತ್ತಾಗುತ್ತೆ ಗುಡಾವನದಲ್ಲಿ. ಸೊ ಎಂಡ್ ರೂಟಲ್ಲಿ ಈ ರೀತಿ ಮಾಡ್ತಾರೆ. ಸೊ ಈ ರೀತಿ ಮಾಡಿ ಕಾಗವಾಡದಲ್ಲಿನೂ ಕೂಡ ಒಂದಾಗಿತ್ತು, ಬಾಗಲಕೋಟದಲ್ಲಿ ಒಂದಾಗಿತ್ತು, ನಮ್ಮಲ್ಲಿ ಕೂಡ ಒಂದಾಗಿತ್ತು. ಸೊ ಈ ತಂಡವನ್ನ ಪತ್ತೆ ಹಚ್ಚುವಲ್ಲಿ ಪೊಲೀಸರು ಯಶಸ್ವಿಯಾಗಿದೆ. ಎಲ್ಲರಿಗೂ ನಮಸ್ಕಾರ. ಒಂದ್ ನಿಮಿಷಪ್ಪ, ನಮ್ಮ ಹಿಂದ್ಗಡೆ ಇದ್ದವರು ಸಿಬ್ಬಂದಿಗಳು ಮಾತಾಡಕ್ ಹೋಗ್ಬೇಡಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಇಂಡಿ ಉಪವಿಭಾಗದ ವ್ಯಾಪ್ತಿಯಲ್ಲಿ ಘಟಿಸಿದಂತಹ ಕಳ್ಳತನ, ಸುಲಿಗೆ ಪ್ರಕರಣಗಳಲ್ಲಿ ಆರೋಪಿತರನ್ನ ಅರೆಸ್ಟ್ ಮಾಡಿ ಅವರಿಂದ ವಸ್ತುಗಳನ್ನ, ಕಳುವು ಮಾಡಿದ ವಸ್ತುಗಳನ್ನ ಪತ್ತೆ ಮಾಡಿದ ಬಗ್ಗೆ ಇವತ್ತು ಪ್ರೆಸ್ ಮೀಟ್ ಕರೆದಿದೆ. ಪ್ರೆಸ್ ಮೀಟಿಗೆ ಬಂದಂತ ತಮಗೆಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ, ಇಂಡಿ ಉಪವಿಭಾಗದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ 2024, 25 ಮತ್ತು 26ಗಳಲ್ಲಿ ಏನು ಪ್ರಕರಣಗಳು ದಾಖಲಾಗಿತ್ತು, ಆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ DSP ಇಂಡಿ ಸದಾಶಿವ ಕಟ್ಟಿಮನಿ ಅವರ ನೇತೃತ್ವದಲ್ಲಿ ಮತ್ತು ಇಂಡಿ ಉಪವಿಭಾಗದ ಎಲ್ಲ CPI ಮತ್ತು PSI ನೇತೃತ್ವದಲ್ಲಿ ಕಳೆದ 2 ತಿಂಗಳಿಂದ ತಂಡಗಳನ್ನ ರಚನೆ ಮಾಡಿಕೊಂಡು ಪತ್ತೆ ಕಾರ್ಯವನ್ನು ಕೈಗೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಇಂಡಿ ಉಪವಿಭಾಗದಲ್ಲಿ ಒಟ್ಟು 20 ವಿವಿಧ ಸ್ವತ್ತಿನ ಪ್ರಕರಣಗಳಲ್ಲಿ 42 ಜನ ಆರೋಪಿತರನ್ನ ಅರೆಸ್ಟ್ ಮಾಡಿ ಅವರಿಂದ ಸುಮಾರು 1,20,04,750 ರೂಪಾಯಿ ಮೌಲ್ಯದ ಬಂಗಾರ, ಬೆಳ್ಳಿ, ಕಳುವಾದಂಥ JCB, ಪಿಕಪ್, ಸ್ಕಾರ್ಪಿಯೋ, ಟ್ರ್ಯಾಕ್ಟರ್ ವಾಹನಗಳು ಮತ್ತು ನೀರಿನ ಪಂಪ್ಸೆಟ್ಗಳು, 2 ವೀಲರ್ಸ್ಗಳನ್ನ ನಮ್ಮ ಪೊಲೀಸರು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ ಅದರಲ್ಲಿ ಕೆಲವೊಂದಿಷ್ಟು ಆಯ್ದ ಇಂಪಾರ್ಟೆಂಟ್ ಪ್ರಕರಣಗಳನ್ನ ಮಾತ್ರ ತಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ. ಸೊ ಚಡ್ಚನ್ ಪೊಲೀಸ್ ಠಾಣೆಯಲ್ಲಿ ಶಿರಾಡೋನ್ ಗ್ರಾಮದಲ್ಲಿ ಒಂದು ದೇವಸ್ಥಾನ ಕಳ್ಳತನ ಆಗಿತ್ತು. ಸುಮಾರು 6,51,000 ವರ್ತ್ ವ್ಯಾಲ್ಯೂವನ್ನು ಕಳ್ಳತನ ಮಾಡ್ಕೊಂಡಿದ್ರು. ಅದರಲ್ಲಿ ಕೂಡ ಆರೋಪಿತರನ್ನ, ಮಹಾರಾಷ್ಟ್ರದ ಆರೋಪಿತರನ್ನ ಬಂಧನ ಮಾಡಿ ಅವರಿಂದ ಎಲ್ಲ ವಸ್ತುಗಳನ್ನ ವಶಪಡಿಸಿಕೊಂಡಿದ್ದಾರೆ. ಸುಮಾರು 6,42,000 ವಸ್ತುಗಳನ್ನ. ಅದೇ ರೀತಿ ಚಡ್ಚನ ಪೊಲೀಸ್ ಠಾಣೆಯ ತಾಕ್ಳಿ ಗ್ರಾಮದಲ್ಲಿ ಪಿಕಪ್ ಗೂಡ್ಸ್ ವಾಹನ, ಮನೆ ಮುಂದೆ ಇದ್ದಂಥ ಪಿಕಪ್ ಗೂಡ್ಸ್ ವಾಹನವನ್ನು ಕೂಡ ಕಳ್ಳತನ ಮಾಡ್ಕೊಂಡು ಹೋಗಿದ್ರು.
ಅವನು ಕೂಡ ಆರೋಪಿ ಉಸ್ಮಾನಾಬಾದ್ ಜಿಲ್ಲೆಯವನು. ಅವನಿಂದನೂ ಕೂಡ ಈ ಪಿಕಪ್ ಗೂಡ್ಸ್ ವಾಹನವನ್ನು ವಶಪಡಿಸಿಕೊಳ್ಳುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಸಿಂದಗಿ ಪೊಲೀಸ್ ಠಾಣೆಯ ಎರ್ಕಲ್ ಬಿಕೆ ಗ್ರಾಮದಲ್ಲಿ ಒಬ್ಬರ ಮನೆಯನ್ನ ಕಳ್ಳತನ ಮಾಡಿ ಸುಮಾರು 4.5 ಲಕ್ಷ ಮೌಲ್ಯದ ಆಭರಣ ಮತ್ತೆ ಒಡವೆ ದುಡ್ಡನ್ನ ತಗೊಂಡೋಗಿದ್ರು. ಅದರಲ್ಲಿ ಕೂಡ ಆರೋಪಿ ಶಂಕರ್ ಭೋಸ್ಲೆ ಅನ್ನುವಂಥ ಆರೋಪಿ, ಇವನು ಕೂಡ ಮಹಾರಾಷ್ಟ್ರದವನು ಮೀರಜ್. ಇವನಿಂದನೂ ಕೂಡ ಎಲ್ಲ ಕಳ್ಳತನ ಮಾಡಿದಂತಹ ವಸ್ತುಗಳನ್ನ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತೆ ಆಲ್ಮೇಲ್ ಮತ್ತೆ ಇಂಡಿ ಟೌನ್ ಪೊಲೀಸ್ ಠಾಣೆಯಲ್ಲಿ ಆದಂತಹ ಚೈನ್ ಸ್ನ್ಯಾಚಿಂಗಿಗೆ ಸಂಬಂಧಪಟ್ಟಂತೆ ಅಲ್ಲಿ ಕೂಡ ಒಟ್ಟು ಅವಾಗ ನಮಗೆ ಸಿಕ್ಕಿದ್ದು 3 ಜನ, ಈಗ ಒಟ್ಟು 5 ಜನ ಆರೋಪಿತರನ್ನ ಅದರಲ್ಲಿ ಬಂಧನ ಮಾಡಿಬಿಟ್ಟು ಅವರು ಬಳಸಿದಂತಹ 2 ವೀಲರ್ಸ್ ಆಗಿರ್ಬೋದು ಮತ್ತೆ ಬಂಗಾರದ ಚೈನ್ಗಳಾಗಿರ್ಬೋದು ಸಂಪೂರ್ಣವಾಗಿ ವಶಪಡಿಸಿಕೊಂಡು ಅವರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಅದರ ಜೊತೆಗೆ ಆಲ್ಮೇಲ್ ಪೊಲೀಸ್ ಠಾಣೆಯ ದಾನೇಶ್ವರಿ ಫೈನಾನ್ಸ್ ಅಂತ ಏನಿದೆ ಅಲ್ಲಿ ಕೆಲಸ ಮಾಡಿದಂತಹ ಪ್ಯೂನು ಮತ್ತು ಮ್ಯಾನೇಜರ್ ಸೇರಿಬಿಟ್ಟೇ ಸುಮಾರು 27 ಲಕ್ಷ ರೂಪಾಯಿಯನ್ನು ಕಳ್ಳತನ ಮಾಡಿರ್ತಾರೆ. ಅದರಲ್ಲಿ 11 ಲಕ್ಷ ರೂಪಾಯಿಗಳನ್ನು ಅವರಿಂದನೇ ಕಂಪ್ಲೇನೆಂಟ್ನೇ ಅಲ್ಲಿ ಕಳ್ಳತನ ಮಾಡಿ ಕೇಸ್ ಕೊಟ್ಟಿರ್ತಾರೆ. ಅವರಿಂದನೂ ಕೂಡ ಸುಮಾರು 11 ಲಕ್ಷ ದುಡ್ಡನ್ನು ಅವರಿಂದನೂ ವಶಪಡಿಸ್ಕೊಂಡಿದ್ದಾರೆ. ಮತ್ತು ಆಲ್ಮೇಲ್ ಪೊಲೀಸ್ ಠಾಣೆಯ ಬೊಮ್ಮನಹಳ್ಳಿ ಅನ್ನುವಂಥ ಒಂದು ಊರಲ್ಲಿ ಈ ಏನು ಶುಗರ್ ಕೇನ್ ಕಟಾವಿಗೆ ಬರುವಂಥ ಟ್ರ್ಯಾಕ್ಟರ್ಸ್ಗಳನ್ನು ಕಳ್ಳತನ ಮಾಡಿದ್ರು. ಆ ಮಹಾರಾಷ್ಟ್ರದ ಟ್ರ್ಯಾಕ್ಟರ್ಸು, ಆ ಟ್ರ್ಯಾಕ್ಟರ್ಸ್ಗಳನ್ನು ಕೂಡ ತೊಗೊಂಡೋದನು ಕೂಡ ಮಹಾರಾಷ್ಟ್ರದವನೇ. ಅವನಿಂದನೂ ಕೂಡ ಈ ಟ್ರ್ಯಾಕ್ಟರ್ಸ್ಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತು ಕಲ್ಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಗೊಲ್ಗೇರಿ ಗ್ರಾಮದಲ್ಲಿ ಸುಮಾರು JCB ಹೊಸದಾಗಿ ತೆಗೆದುಕೊಂಡಂಥ JCBಯನ್ನು ಕೂಡ ಕಳ್ಳತನ ಮಾಡಿದ್ರು. ಆ JCBಯನ್ನು ಕೂಡ ಕಳ್ಳತನ ಮಾಡಿದವರು ಇವರು ಕೂಡ ಮಹಾರಾಷ್ಟ್ರದ ಹುಲ್ಜಂತಿ ಅವರು. ಅವರಿಂದನೂ ಕೂಡ ಈ ಪೂರ್ತಿ JCBಯನ್ನು ಏನು ತೊಗೊಂಡೋಗಿದ್ರು ಸುಮಾರು 35 ಲಕ್ಷ ವರ್ತ್ JCB ಅದನ್ನು ಕೂಡ ವಶಪಡಿಸಿಕೊಳ್ಳುವಲ್ಲಿ ನಮ್ಮ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಮತ್ತು ಅದೇ ರೀತಿ ಪರ್ತಿ ಪೊಲೀಸ್ ಠಾಣಾ ಇದು ರೇವಣಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗಿ ಬರುವಾಗ ಒಬ್ಬ ಆರೋಪಿ ಚೈನ್ ಸ್ನ್ಯಾಚಿಂಗ್ ಮಾಡಿದ್ದ. ಆ ಚೈನ್ ಸ್ನ್ಯಾಚಿಂಗ್ ಮಾಡಿದಂತಹ ವ್ಯಕ್ತಿಯನ್ನು ಕೂಡ ಈತ ಉತ್ತರ ಪ್ರದೇಶದವನು. ಸೊ ಆತನನ್ನು ಕೂಡ ಅರೆಸ್ಟ್ ಮಾಡಿ ಅವನಿಂದ ಅದು ಚೈನ್ ಸ್ನ್ಯಾಚಿಂಗ್ ಮಾಡಿದಂಥ ಸುಮಾರು 3.5 ಲಕ್ಷ ರೂಪಾಯಿಯ ಚೈನನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತು ಪರ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸುಮಾರು ಜನವರಿ 12ನೇ ತಾರೀಕು ರಾತ್ರಿ ಈ ಅಕ್ಕಿ ಗಾಡಿ ಒಂದು ಎಲ್ಲಿ ಗುಜರಾತ್ಗೆ ಹೋಗ್ತಿರ್ಬೇಕಾದ್ರೆ ಪೊಲೀಸ್ನವರು ಅಂತ ಹೇಳಿಬಿಟ್ಟು ಆ ಅಕ್ಕಿ ಗಾಡಿಯಲ್ಲಿದ್ದಂಥ ವ್ಯಕ್ತಿಗಳನ್ನ ಕಾರಲ್ಲಿ ಹಾಕ್ಕೊಂಡು ಆ ಟ್ರಕ್ಕನ್ನು ಮಹಾರಾಷ್ಟ್ರಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಸೊಲ್ಲಾಪುರದಲ್ಲಿರುವಂತಹ ಒಬ್ಬ ವೆಂಡರ್ಗೆ ಆ ಅಕ್ಕಿಯನ್ನು ಮಾರಿ ಗೋಡೌನ್ಗೆ ಕೊಟ್ಟು ಟ್ರಕ್ಕನ್ನು ಪುನಃ ಹೋಗುವಂಥ ಒಂದು ಹೈವೇಲಿ ನಿಲ್ಲಿಸಿಬಿಟ್ಟು ಹೋಗಿರ್ತಾರೆ. ಆ ಹಿನ್ನೆಲೆಯಲ್ಲಿನೂ ಕೂಡ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣದಲ್ಲಿ ಲಾರಿ ಮತ್ತೆ ಅವರಂತ್ರ 1,25,000 ದುಡ್ಡನ್ನ ಅಂದರೆ 600 ಅಕ್ಕಿ ಚೀಲ ಇದ್ದದನ್ನ ಮಾರಿಬಿಟ್ಟು ಆ ದುಡ್ಡನ್ನು ತೊಗೊಂಡು ಇವ್ರು ಖರ್ಚು ಮಾಡಿದ್ರು. ಸೊ ಸುಮಾರು ದಿನಗಳಾದ ಮೇಲೆ ಈ ಒಟ್ಟು 9 ಜನ ಆರೋಪಿತರನ್ನ ಅದರಲ್ಲಿ ಇನ್ವಾಲ್ವ್ ಆದಂಥ 9 ಜನ ಆರೋಪಿತರನ್ನ ಪೊಲೀಸ್ನವರು ಅರೆಸ್ಟ್ ಮಾಡಿ ಅವರಿಂದನೂ ಕೂಡ ಈ ಟ್ರಕ್ಕು ಮತ್ತೆ ದುಡ್ಡನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಅದೇ ರೀತಿ ಜಲ್ಕಿ ಪೊಲೀಸ್ ಠಾಣೆ ಜೇವೂರು ಗ್ರಾಮದಲ್ಲಿ ಏನು ಈ ಅಲೆದಾಡುವಂಥ ಜನ ಏನು ಬರ್ತಾರೆ ಅವರು ಕೂಡ ಸುಮಾರು 1.5 ಲಕ್ಷ ರೂಪಾಯಿ ಮೌಲ್ಯದ 31 ಗ್ರಾಮ್ ತೂಕದ ಬಂಗಾರನ ಕಳ್ಳತನ ಮಾಡಿದ್ರು. ಅದನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ. ಕೊನೆಯದಾಗಿ ಏನು ಈ ಜಳಕಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಆಡುಗಳನ್ನ ಕಳ್ಳತನ ಮಾಡಿದಂಥವ್ರನ್ನ ಹಿನ್ನೆಲೆಯನ್ನ ಹಿಡ್ಕೊಂಡು ಹೋದಾಗ ಅವರು ಮಹಾರಾಷ್ಟ್ರದ ಉಮದಿಯವರು ಮತ್ತು ಒಬ್ಬನು ಇಲ್ಲೇ ಇಂಡಿ ತಾಲೂಕಿನ ಕೂಡ್ಗಿ ಇವರಿಬ್ಬರು ಆರೋಪಿತರು ಅಂತ ಗೊತ್ತಾಗತ್ತೆ. ಅವರಿಂತ್ರ ಏನು 11 ಬೈಕು, 1 ಸ್ಕಾರ್ಪಿಯೋ, 2 ಟ್ರ್ಯಾಕ್ಟರುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಸುಮಾರು 38,45,000 ರೂಪಾಯಿ ವರ್ತ್ ವ್ಯಾಲ್ಯೂ. ಹೀಗೆ ಇಂಡಿ ಉಪವಿಭಾಗದಲ್ಲಿ ಕಳೆದ 2 ತಿಂಗಳಿಂದ ನಡೆದಂತಹ ಈ ಒಂದು ಸ್ಪೆಷಲ್ ಡ್ರೈವ್ ಇಂದ ಒಟ್ಟು 20 ಸ್ವತ್ತಿನ ಪ್ರಕರಣಗಳಲ್ಲಿ 42 ಜನ ಆರೋಪಿತರಿಂದ ಸುಮಾರು 1,20,40,750 ರೂಪಾಯಿ ಮೌಲ್ಯದ ವಸ್ತುಗಳನ್ನು ಯಶಪಡಿಸಿಕೊಳ್ಳುವಲ್ಲಿ ಇಂಡಿ ಉಪವಿಭಾಗದ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಯಶಸ್ವಿಯಾಗಿದ್ದಾರೆ. ಅವರು ಮಾಡಿದಂಥ ಈ ಕರ್ತವ್ಯವನ್ನು ನಾನು ಶ್ಲಾಘಿಸ್ತೀನಿ ಮತ್ತು ಅವ್ರಿಗೆ ಇದೇ ರೀತಿ ಕೆಲಸವನ್ನು ಮಾಡಲಿ ಅಂತ ಹೇಳಿ ಆಶಿಸ್ತೇನೆ. ಥ್ಯಾಂಕ್ ಯು.
ನಿಂತರ ಓಡ್ಕೋತ ಬರ್ತೀನಿ, ಸ್ವಲ್ಪ ನನಗೆ ಜಾಗ ಬಿಡಬೇಕು. ಹಾಂ ಪ್ರಶಾಂತಣ್ಣ, ನೀವು ನಾವು ಪ್ರಸಾದ ಸರ್ ಒಂದೇ ಅಣ್ಣ ನಿಮ್ಮ ಮುಂದೆ ನಾನು ಸರ್ ಒಂದು ಸ್ವಲ್ಪ ಸರ್ ಸ್ವಲ್ಪ ಅಲ್ಲ ಎಣ್ಣಿಂತ ನಾವು ನಿಮಿಷ ನಾನು ಓದ್ತೇನೆ ಆ ಕಡೆ. Yes, sir.